2 years ಇಂದ ಸತತವಾಗಿ ನಾವು ಮಾತಾಡ್ತಾ ಇದೀವಿ. ಅವ್ರದೇ ಕೆಲಸದ ಕೆಲವು ಕಮಿಟ್ಮೆಂಟ್ಸ್, ನನ್ನ ಕೆಲಸದ ಕೆಲವು ಒತ್ತಡಗಳು, ಹೀಗಾಗಿ ಟೈಮ್ ಕೂಡ ಬಂದಿಲ್ಲ. ಇವಾಗ ಅವರೇ ಫೋನ್ ಮಾಡಿ ಫ್ರೀ ಇದೀನಿ ಮಾಡ್ಕೊಂಬೋಣ ಅಂತ ಹೇಳಿದ್ರು. ನೀವೆಲ್ಲರೂ ನಾಗರಹೊಳೆನಲ್ಲಿ ಅವ್ರನ್ನ ನೋಡಿದ್ದೀರಾ, ಪ್ರಚಂಡ ಪುಟಾಣಿಗಳು ನೋಡಿದ್ದೀರಾ, ಪುಟಾಣಿ ಏಜೆಂಟ್ 1, 2, 3 ನಲ್ಲಿ ನೋಡಿದ್ದೀರಾ. ಇಷ್ಟದೆಲ್ಲದ ಜೊತೆಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ 2 ವರ್ಡ್ನ ಹೇಳಿದ್ರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ 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 ಚೆನ್ನಾಗಿದೆ. 100 ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ ಈ ನೆನಪು, ಈ ನೆನಪು. ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಿದ್ರಿ, ಇಂಟರ್ವ್ಯೂ ಮಾಡೋಕ್ಕಾಗಿರ್ಲಿಲ್ಲ. ಇವತ್ತೊಂದು ಕಾಲ ಕೂಡ್ ಬಂತು. ನಿಮಗೆ ನನ್ನ ಅಭಿಮಾನಿಗಳಿಗೆ ಕೂಡ ಧನ್ಯವಾದಗಳು. ಇನ್ನೊಂದೆಲ್ಲ ಇವತ್ತು ಆ ಸರ್ಪ್ರೈಸ್ನ ಬ್ಲಾಸ್ಟ್ ಮಾಡ್ತೀನಿ. ಸಾರದೆ ಹೆಲ್ಪ್ ತಗೋತಾ ಇದ್ದೀನಿ ಇಂದಿರಾ ಮೇಡಮ್ ಅವ್ರ ಸಂದರ್ಶನ ಮಾಡೋಕ್ಕೆ. ಗೊತ್ತಿಲ್ಲ ಆಗುತ್ತೋ ಇಲ್ವೋ, ಟಚ್ ವುಡ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀನಿ. ನಮಗೆ ನೀವು ಭಾನುಪ್ರಕಾಶ್ ಆಗಿ ಪರಿಚಯ ಆಗಿದ್ದು ನಾಗರಹೊಳೆ ಸಿನಿಮಾ ಮೂಲಕ. ನಿಮ್ಮ ಚಿತ್ರರಂಗದ ಮೊದಲನೇ ಹೆಜ್ಜೆ, ನೀವು ಬಣ್ಣ ಹಚ್ಚಿ ಚಿತ್ರ, ನೀವು ಸೆಲೆಕ್ಟ್ ಆಗಿದ್ದ ಪ್ರಕ್ರಿಯೆನೇ ಒಂದು ಮಜವಾಗಿದೆ. ಅದು ಒಂದು ಇದು ಮಕ್ಕಳು ಚಿತ್ರ ಮಾಡ್ತಿರೋದ್ರಿಂದ ಅವ್ರಿಗೂ ಓಕೆ, ಒಂದು ಪಾತ್ರಕ್ಕೆ ಇವನು ಯಾಕೆ ಆಗಬಾರ್ದು. ನಾನು ಓಡಾಡ್ತಿದ್ದಾಗ ಒಂದು ಗಮನಿಸಿದ್ದಾರೆ. ಫಸ್ಟ್ ಶೂಟಿಂಗ್ ಆಗಿದ್ದ ನನಗೆ ಮುತ್ತೋಡಿ ಫಾರೆಸ್ಟಲ್ಲಿ ಚಿಕ್ಕನೂರಲ್ಲಿ ಫಸ್ಟ್ ನಾವು ಹೋದ್ವಿ. ಆಮೇಲೆ ಇಂದಿರಾ ಅಂತ ಬಂದು, ನಮ್ಮ ಗೋಧಿ ಇಂದಿರಾ, ಅದು ದೊಡ್ಡ ಕಲಾವಿದೆ ನಮ್ಮ ಕಾಲದಲ್ಲಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವಳು ಅಷ್ಟು ದೊಡ್ಡ ಕಲಾವಿದೆ ಅಂತೇಳಿ. ಅವಳು ಲೀಲಾ ಜಾಲವಾಗಿ ಅಭಿನಯಿಸಿ ನೋಡಿ ನಮ್ಗೆ ಶಾಕ್ ಆಯ್ತು. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಇವಳು ಎಷ್ಟು ಚೆನ್ನಾಗಿ ನಮ್ಗೆ ಮಾಡಕ್ಕೆ ಬರ್ತಲ್ಲ ಅಂತ ಅನ್ಕೊಂಡ್ರೆ ಅವ್ಳು ನೋಡಿದ್ರೆ ನಮ್ಮ ಜೊತೆ ಮಾಡ್ಬೇಕಾದ್ರೆ 110 ಫಿಲಮ್ ಆಗಿತ್ತು ಅವಳಿಗೆ. ನೀವು ಮಾಡಿರೋ ಅಷ್ಟು ಪಿಕ್ಚರ್ಗಳಲ್ಲೂ ಹೈಲೈಟ್ ಆಗ್ತಾ ಬಂತು. ಹೌದು ಒಂದು ಮ್ಯಾನರಿಸಮ್ಗಳು. ಬಟ್ ಇವಾಗ ಸ್ಟಾರ್ಟಿಂಗ್ ವಿತ್ ನಾಗರಹೊಳೆ ಒಂದೊಂದು ಪಿಕ್ಚರ್ಲಿ ನಂಗೆ ಒಂದು ಪೆಟ್ಟು ಡೈಲಾಗ್ ಅಂತ ಬಂದ್ಬಿಡ್ತು. ನಾಗರಹೊಳೆಯಲ್ಲಿ ಅವು ಇಂದಿರಾಗ ಒಂದು ಡೈಲಾಗ್ ಇತ್ತು, ಎಂತ ಮಜಾನೋ ಅಂತ ತಕ್ಷಣ ನನಗೆ ಕನೆಕ್ಟಿಂಗ್ ಡೈಲಾಗ್ ಮಜಾ ಅಂದ್ರೆ ಮಜಾ, ಮಜಾ ಅಂದ್ರೆ ಮಜಾ, ಅದು ನನ್ನ ಡೈಲಾಗು. ಪುಟಾಣಿ ಏಜೆಂಟಲ್ಲಿ ನನಗೆ ಒಂದು ಛೋಟಾ ಕ್ವಶನ್ ಅಂತ ಬರೋದು. ಪ್ರತಿ ಡೈಲಾಗು ಅವ್ರಿಬ್ರು ಏನೋ ಡೌಟ್ ಬಂದ್ರೆ ನಾನು ಅದನ್ನೇ ಕೇಳಬೇಕಾಗಿತ್ತು. ಆಮೇಲೆ ಪ್ರಚಂಡ ಪುಟಾಣಿಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ನನಗೆ ಇಲ್ಲಿ ಕ್ರಾಪ್ ಮಾಡಿ ಒಂದು ಜುಟ್ಟೆಲ್ಲ ಮಾಡಿದ್ದು. ನಾಗರಹೊಳೆ ಅಂತಂದ್ರೆ ನಾವು 3 ಜನ ಮಕ್ಕಳುಗಳು. ಹಿಂಗೆ ಬಂದಾಗ ನಮಗೆ ಅದೇ ಸ್ಕೂಲ್ ಟ್ರಿಪ್ ಕರ್ಕೊಂಬಂದಿರ್ತಾರೆ. ಅವ್ರು ತೋರಿಸೋಂಥ ಅನಿಮಲ್ಗಳು ನಮಗೆ ಬಸ್ಸಲ್ಲಿ ಟೂರಲ್ಲಿ ಸಿಗ್ತಿರಲ್ಲ. ನಮಗೆ ಕುತೂಹಲ ಬರುತ್ತೆ, ನಾವೇ ಹೋಗಿ ರಾತ್ರಿ ನೋಡ್ಕೊಂಬರೋಣ ಅಂತೇಳಿ ಆ ಗ್ರೂಪಲ್ಲಿ. ಹಾಗಾಗಿ ರಾತ್ರಿ ನಾವು 4 ಜನ ಪ್ಲಾನ್ ಮಾಡ್ಕೊಂಡು ಹೊರಟುಬಿಡ್ತೀವಿ ಸಂತೋಷಲ್ಲಿ. ಆವಾಗ ಒಳಗೆ ಹೋಗತ್ತೀವಿ, ನಾವು ಯಾರು ಅಂತ ಗೊತ್ತಿರಲಿಲ್ಲ ಜನಕ್ಕೆ. ಹೊರಗೆ ಬಂದಮೇಲೆ ಎಲ್ಲರೂ ಮುತ್ತು ಹಾಕೊಂಡ್ಬಿಟ್ರೆ ನಮ್ಗೆ ಫಸ್ಟ್ ಆದಮೇಲೆ. ಯಾಕಂದ್ರೆ ನಾವು ಜೊತೆಗೆ ಹೊರಗೆ ಬಂದ್ವಲ್ಲ, 1 hour ಸೆಕೆಂಡ್ ಶೋ ರಿಲೀಸ್ ಹಾಕು ಅವೆರಡು ಗ್ಯಾಪಲ್ಲಿ ಅಂತೂ ನಮ್ಗೆ ಹೊರಗೆ ಬರೋದು ಕಟ್ಟಾಯ್ತು. ಯಾಕೆಂದರೆ ಅವಾಗ ದುಡ್ಡು ಹಾಕಿದಾಗ ಅವ್ರಿಗೆ ದುಡ್ಡು ಬರ್ತಾ ಇತ್ತದು. ಅವಾಗ ರಿಸ್ಕ್ ತಗೋತಾ ಇದ್ರು. ಈಗ ಯಾರು ಮಕ್ಳು ಫಿಲಮ್ ತೊಗೊಳಕ್ಕೆ ರಿಸ್ಕ್ ತಗೊಳ್ತಾ ಇಲ್ಲ, ಓಡುತ್ತಾ ಇಲ್ಲ ಗೊತ್ತಿಲ್ಲ. ಆಮೇಲೆ ಪೇರೆಂಟ್ಸು ಮಕ್ಳಿಗೆ ತೋರಿಸ್ಬೇಕು ಅನ್ನೋ ಇಂಟ್ರೆಸ್ಟು ಇಲ್ಲ ಈಗ. ಯಾಕೆ ಮಕ್ಳು ಮಾತು ಕೇಳಲ್ಲ, ಅದು ಬೇರೆ. ಕರೆಕ್ಟ್, ವೈಸ್ ಬರ್ತಾ ಎರಡೂ ಇದೆ. ಸಿಟಿನಲ್ಲಿ ಮಾತ್ರ ಒಂದೊಂದು ಫಿಲಮ್ ರಿಲೀಸ್ ಆದ್ಮೇಲೆ ಕೂಡ ಅಲ್ಲಿ ಯಾವ ಫಂಕ್ಷನ್ ಆದ್ರೂ ಕರಿತಾ ಇದ್ರು ನಮಗೆ. ಮಕ್ಕಳು ಏನು ಸ್ಕೂಲ್ ಡೇ ಆದರೆ ಯಾವ ಸ್ಕೂಲಿಗಾದ್ರೂ ಕರಿತಾ ಇದ್ರು. ನಮ್ಮ ಸ್ಕೂಲ್ ಒಂದೇ ಅಲ್ಲ, ಬೇರೆ ಸ್ಕೂಲ್ಗಳ ಕರೆದು ಸನ್ಮಾನ ಮಾಡೋದು. ಇಂದಿರಾ ಎಂಥ ಕ್ಯಾರೆಕ್ಟರ್ ಅಂದರೆ ನಾಗರಹೊಳೆಯಲ್ಲಿ ಆ್ಯಕ್ಚುಲಿ ಒಂದು ಹೆಬ್ಬ ಅವಳಿಗೆ ಸುತ್ಕೊಂಡ್ಬಿಡುತ್ತೆ. ಅದು ಹೆಬ್ಬ ಅಂತಂದ್ರೆ ನ್ಯಾಚುರಲ್, ಈಗಿನ ಥರ ರಬ್ಬರ್ದಲ್ಲ, ಗ್ರಾಫಿಕ್ಸ್ ಅಲ್ಲ. ಆಮೇಲೆ ಒಂದು ಹಾಡಿಗೆ ಆ್ಯಕ್ಚುಲಿ ಕಿಲಾಡಿ ಜೋಡಿ ಟೈಟ್ಲು ಸಾಂಗ್ ಇದೆ. ಕಿಲಾಡಿ ಜೋಡಿ ಜೇಸುದಾಸ್ ಅಂಡ್ SP ಸಮಯ ನೋಡಿ. ನಿಜವಾಗ್ಲು ಅದು ಅವರು ಇಬ್ರು ಹಾಡಿದಾಗ ಆ ಶೂಟಿಂಗ್ ಆಗ್ಬೇಕಾದ್ರೆ ಇಬ್ರು ಗಾಯಕರು ಬಂದಿದ್ರು. ನನಗೆ ಖುಷಿ ಆಗೋಯ್ತು ರೀ. ಅದು ಹೇಗೆ ರಿಯಲಿ ಪಿಕ್ಚರೈಸ್ ಮಾಡ್ತಾರೆ ನೋಡಕ್ ಬಂದಿಲ್ಲ ಲೆಕ್ಕಕ್ಕೆ. ಅವನು ಬಂದಾಗ ಒಂದ್ಸರಿ ಹೇಳಿದ್ದ, ನೀನು ಪುಟಾಣಿ ಏಜೆಂಟಲ್ಲಿ ನಿನಗೆ ಮಕ್ಕಳು ಕೊಡ್ತಾ ಸನ್ಮಾನ ಆಯ್ತು, ಅವಾಗ ಬಂದು ನಿನಗೆ ವಿಶ್ ಮಾಡಿದ್ದೆ ಅಂತ ಹೇಳಿದ್ದ ಅರ್ಜುನ್ ಅವರ. ಹೌದು, ಇವತ್ತಿನೀಗ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾನೆ. ಸಿನಿಮಾಯಿಂದ ಸಿನಿಮಾ, ಪಾತ್ರದಿಂದ ಪಾತ್ರ, ನೀವು ಮಾಡೋ ಪ್ರತಿಯೊಂದು ಚಿತ್ರನೂ ಯಶಸ್ವಿ ಆಗ್ತಾ ಇತ್ತು. ಚಿತ್ರದ ಜೊತೆಗೆ ನಿಮ್ಮ ಪಾತ್ರ ಕೂಡ ಬಹಳ ಜನ ಇಷ್ಟಪಡೋರು, ಗುರುತಿಡಿಯೋರು. ಸೊ ಎಲ್ಲ ಒಂದ್ ಕಡೆ ಸಿನಿಮಾನೇ ನಾನು ಕೆರಿಯರ್ ಆಗಿ ತಗೋಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ನನಗೆ ಸ್ವಲ್ಪ ಆಸಕ್ತಿ ಬಂತು. ಎಲ್ಲರೂ ಅಲ್ಲಿ ಆಮೇಲೆ ನೋಡ್ತಾ ಬಂದೆ. ನಾನು ಅಲ್ಲಿದ್ರು ಕೂಡ ಇಂಡಸ್ಟ್ರಿ ಅಬ್ಸರ್ವ್ ಮಾಡ್ತಾ ಇದ್ದೆ. ನನ್ನ ಜೊತೆಗೆ ಬಂದಿದ್ದ ಕಲಾವಿದರು ಎಲ್ಲರೂ ಸಕ್ಸಸ್ ಆಗಲಿಲ್ಲ. ಅವಾಗ ಅನಿಸ್ತು ನಾನು ಮಾಡಿದ ಪರವಾಗಿಲ್ಲ, ನಮ್ಮಪ್ಪ ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡು ನನಗೆ ಒಂದು ಡಿಗ್ರಿ ಮಾಡಿಸಿದ್ರು ಅಂತ ಅನಿಸ್ತು ಅವಾಗ. ಅದು ಆ ಕತೆಗೆ ಮ್ಯಾಚ್ ಹಂಗೆ ನನಗೆ ಒಂದು 5 ಥರ ಫೋಟೋ ತೆಗೆಸಿ ಕಳಿಸಿ ಅಂತ ಹೇಳಿದ್ರು. ಒಂದು ಕನ್ನಡಕ ಹಾಕೊಂಡಿರೋದು ಪ್ಲಸ್ ಇದು, ಅದು ನನಗೆ
ಫಿಲಮ್ ಕಂಟಿನ್ಯೂ ಎಲ್ಲ ಫಿಲಮ್ ಅದು ಇದೊಂಥರ ರೆಗ್ಯುಲರೈಸ್ ಆಗೋದು. ನಿಮ್ಗೇನ್ sight ಇರ್ಲಿಲ್ಲ? ನನಗೆ ಏನು ಐಸೈಟ್ ಇಲ್ಲ. ಎಲ್ಲ ಫಿಲಮ್ ನಾಗರೋಳೆ, ಪೊಟೈಜಿನ್ 1 2 3, ಪ್ರಚಂಡ ಪುಟಾಣಿ, ಸಿಂಹದ ಸೈನ್ಯ ಆಮೇಲೆ ಮಳೆ ಬಂತು ಮಳೆ, ನನಗೆ ಎಲ್ಲದರಲ್ಲೂ ಕಂಪಲ್ಸರಿ ಹಾಕಿದ್ರು. ಇವತ್ತಿಗೂ ನನಗೆ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಯಾವುದಕ್ಕೂ ಕನ್ನಡ ಬೇಡ ಎಕ್ಸೆಪ್ಟ್ ರೀಡಿಂಗ್. ಇದೆಲ್ಲ ಆಗ್ತಾ ಬರ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನೀವು ಆಕ್ಟ್ ಮಾಡಿ ಅಂತ ಮನೆಯಲ್ಲಿ ನಿಮಗೂ ಅನಿಸ್ಲಿಲ್ಲ? ಮೇಡಮ್ ಹೇಳಿದ್ರೆ ಏನಾದ್ರು ಏನೋ ಪ್ರಯತ್ನ ಪಟ್ಟಿದ್ರ? ಆ ಥರ ಪ್ರೆಜರ್ ಇಲ್ಲ. ನಾನು ಟೋಟಲಿ ಆಲ್ಮೋಸ್ಟ್ ಐಸೋಲೇಟ್ ಆಗಿದ್ದೆ ಅಂತ ಹೇಳ್ಬೋದು. ಈಗ ಬೆಂಗಳೂರಿಗೆ ಬಂದ್ಮೇಲೆ ನನಗೆ ಒಂಚೂರು ಆಸಕ್ತಿ ಬರಕ್ಕೆ ಶುರುವಾಯ್ತು. ಇಂದಿರಾ ಮೇಡಮ್ ಒಂದು ಸೀನಿಯರ್ ಆಗಿ ಅವರು ಬಂದ್ಬಿಟ್ರೆ ಅದಕ್ಕೆ ಅಲ್ಲ ಸದ್ಯದಲ್ಲಿ ಮಾಡೋಣ, ಅವ್ರದ್ದು ಮಾಡೋಣ, ಏನ್ ತೊಂದರೆ ಇಲ್ಲ. ಥ್ಯಾಂಕ್ ಯು ಸಾರ್ ಹೇಳಿದ್ದಾರೆ. ಟಚ್ ಗೋಲ್ಡ್ ಅವ್ರಿಗೆ ಒಪ್ಸಿದ್ದೀನಿ. ಅವ್ರಿಗೆ ಏನಂತಂದ್ರೆ ಈ ಸುಧಾಮೂರ್ತಿ ನೋಡಿ ಮೇಡಮ್ ಅವ್ರು ಎಷ್ಟು ಯಾವ ಫಂಕ್ಷನ್ ಆದ್ರೂ ಈಗ ಮೈಸೂರು ಸಿಲ್ಕಿ ಉಟ್ಕೊಂಡು ಹೋಗೋದು. ಮೊನ್ನೆ ಪದ್ಮಭೂಷಣ ಬಂತು, ಅದ್ರಲ್ಲಿ ನಮ್ದೇ ಸೀರೆ ಉಟ್ಕೊಂಡಿದ್ರು. ಏಪ್ರಿಲ್ 30ಕ್ಕೆ ನಾನು ಅಂದ್ರೆ ರಿಟೈರ್ಡ್ ಆಗ್ತಾ ಇದ್ದೀನಿ. ಏನಂದ್ರೆ ನಮ್ಗೆ ಈ ಸರ್ಕಾರಿ ನೌಕರಿ ಇರೋದ್ರಿಂದ ಅವೆಲ್ಲ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಇನ್ನು ಮುಂದೆ ನಾನು ಫ್ರೀ ಆಗಿರ್ತೀನಿ, ಯಾವುದೇ ಅವಕಾಶ ಒಂದು ಬಿಡಲ್ಲ ಅಂದಮೇಲೆ ಮತ್ತೆ ಎಂಟರ್ ಆಗ್ತೀನಿ. ಇವಾಗ ರೇಖಾ ಮೇಡಮ್ ಅವ್ರದ್ದು ಹಾಗೆ ಆಯ್ತು. ಇವಾಗ ಏನು ಸಂದರ್ಶನ ಮಾಡಿದ್ವಿ, ಯಾಕೆಂದ್ರೆ ಅವ್ರ ತೋಟ, ಅವ್ರದ್ದು ಬೇರೆ ಜವಾಬ್ದಾರಿಗಳಿದ್ವು. ಇಂದಿರಾ ಮೇಡಮ್ ಅವ್ರದ್ದು ಆಲ್ ಆಫ್ ಎ ಸಡನ್ ಇಂಡಸ್ಟ್ರಿಯಿಂದ ಯಾಕಂಗೆ ದೂರ ಆಗ್ಬಿಟ್ರು ಸರ್? ಹಳೆ ದಾರಿ, ಹಳೆ ಫ್ರೆಂಡ್ಸು ನಾವು ಯಾವತ್ತೂ ಮರಿಬಾರ್ದು, ನೆನ್ಪಿಟ್ಕೋಬೇಕದು. ನಮ್ಗೆ ಅಸೆಟ್ಸ್ ಅದು. ಯಾವಾಗ ನಮ್ಮ ಕನ್ನಡ ಸಕ್ಸಸ್ ಆಗುತ್ತೆ ಅಂದರೆ ಅದು ಅನ್ನ ಕೂಡ ಭಾಷೆ ಆಗ್ಬೇಕದು. ಕನ್ನಡ ಮಾತಾಡಿದ್ರೆ ಅನ್ನ ಸಿಗುತ್ತೆ ಅಂದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಇವಾಗ ಹೊಸದಾಗಿ ಮಾವನಾಗಿಲ್ಲ, ನಾನು ತಂದೆಯಾಗೇ ಇರಕ್ಕೆ ಇಷ್ಟಪಡ್ತೀನಿ. ಮಗಳೇ ಸೊಸೆಗೆ ತಂದೆಯಾಗಿರ್ತೀನಿ ಮನೇಲಿ, ಹಾಗೆ ನೋಡ್ಕೋತಿದ್ದೀನಿ. ಅವಳು ಅಷ್ಟೇ ಅಪ್ಪ ಅಂತಾನೆ ಕರೆಯೋದು ನಂಗೆ, ಮಾವ ಅಂತ ಕರೆಯಲ್ಲ. ಖುಷಿ ಆಯ್ತು. ನನ್ನನ್ನ 50 ವರ್ಷ ಹಿಂದ್ಗಡೆ ತಗೊಂಡೋದ್ರೆ ನೀವು ಇವತ್ತು. ಐ ಹ್ಯಾವ್ ರಿಕಾಲ್ಡ್ ಆಲ್ ಮೈ ಚೈಲ್ಡ್ಹುಡ್ ಮೆಮೊರೀಸು.